ಮಳೆ ಬರ್ತದೆ. ಇಲ್ಲವಾ ಎಲ್ಲ ಉಂಟು ಮಳೆ? ಮಳೆ ಇಲ್ಲ, ಬರೀ ನೀರು ಮಾತ್ರ. ಇನ್ನೇ ಹೇಳ್ತಿರ್ತೆ ಮಾರೆ, ನನ್ನೊಟ್ಟಿಗೆ ಇರ್ಬೇಕು ಅಂತ ಹೇಳಿ. ನೀನು ಮಾತ್ರ ನಮ್ಮೊಟ್ಟಿಗೆ ಇರುವುದಿಲ್ಲ, ಎಲ್ಲಾದ್ರೂ ಹೋಗ್ತಿರ್ತೆ ನೀನು. ನೀವು ಮನೆ ಸ್ವಾಮಿ. ಹಾ, ಅವ ಊರು ತುಂಬಾ ಸ್ವಾಮಿ. ನನಗೆ ಮಾತ್ರ ನಾತ. ಹಾ, ಅವ ಊರು ತುಂಬಾ ನಾತ. ಹೇಗೆ ಹೇಳುದು ತಿಳಿ ಅರ್ಥ ಆಗುದು. ಏನಾಯ್ತು? ಎಂತಾಯ್ತು? ಇದು ಕೋಳಿ ಕಣ್ಣು. ಎಲ್ಲ ಕೊಟ್ಕೊಡ್ರೆ ಯಾಕೆ ನಂಗೆ ಬೇಕಪ್ಪ. ಬೇಡವಾ ನಿಮ್ಗೆ? ಅಣ್ಣ, ನಾನು ನಿಮಗೆ ಬೇಡುವಾ? ಬೇಡುವಾ? ಆಗಲ್ಲ ಅಂದ್ರೆ ಮಳೆ ಬರ್ತದೆ. ಇಲ್ಲವಾ ಎಲ್ಲ ಉಂಟು ಮಳೆ? ಮಳೆ ಇಲ್ಲ, ಬರೀ ನೀರು ಮಾತ್ರ. ಅದಲ್ವಾ ಹುಡುಕ್ತಾ ಉಂಟು, ನೋಡ್ಲಿಲ್ವಾ ನೀನು? ಅದೇ ನಾನು ಅದಕ್ಕೆ ಮೇಲ್ಗಡೆ ನೋಡಿದ್ದು. ಹುಡುಕ್ತಾ ಉಂಟು, ಸಿಡ್ಲು ಉಂಟು, ಮೋಡ ಉಂಟು. ಇದು ಯಾವ ಜಾತಿ ಸಿಡ್ಲು ಮೋಡ ಅಂತ ಗೊತ್ತಾಗಿಲ್ಲ. ನಿಮ್ಗೆ ಅರ್ಥ ಆಗ್ಲಿಲ್ಲ? ಏನೋ ಒಂದು ಆಗ್ತದೆ ಮಾತ್ರ ಪ್ರಕರಣ. ಏನೋ ಆಗ್ತದೆ ಅಂತ ನನಗೂ ಗೊತ್ತುಂಟು, ಏನು ಅಂತ ನನಗೂ ಗೊತ್ತಿಲ್ಲ. ಅದು ಹಾಗೆ ಆಗಿದೆ ಈ ಪರಿಸ್ಥಿತಿ. ಅದ್ರ ಒಂದು ಏನೇ ಇದ್ರು ನಿನಗೆ ಈಗಲೇ ಒಂದು ಎಚ್ಚರಿಕೆಯ ಮಾತನ್ನು ಹೇಳ್ತೇನೆ. ಏನು? ಯಾವುದೇ ಕಾರಣಕ್ಕೂ ನನ್ನ ಒಟ್ಟಿಗೆ ನೀನು ಇರ್ಬೇಕು. ನೀ ಇದನ್ನೇ ಹೇಳ್ತಿರ್ತೆ ಮಾರೆ, ನನ್ನೊಟ್ಟಿಗೆ ಇರ್ಬೇಕು ಅಂತ ಹೇಳಿ. ನೀನು ಮಾತ್ರ ನಮ್ಮೊಟ್ಟಿಗೆ ಇರುವುದಿಲ್ಲ, ಎಲ್ಲಾದ್ರೂ ಹೋಗ್ತಿರ್ತೆ ನೀನು. ಆಗಲ್ವಾ? ನಾನು ಇನ್ನು ಹೋಗ್ತಾ ಅಲ್ಲೇ ಇರ್ಬೇಕು. ಅಲ್ಲಿರ್ಬೇಕಂತ ಕಾರಣ ಏನು? ಏನು? ಯಾವುದೇ ಕಾರ್ಯ ಯಶಸ್ಸನ್ನ ಪಡಿಬೇಕು ಅಂತ ಆದ್ರೆ ಒಬ್ಬರಿಗಿಂತ ಇಬ್ಬರು ಲೆಸ್, ಇಬ್ಬರಿಗಿಂತ ಮೂರು ಲೆಸ್, ಇಬ್ಬರಿಗಿಂತ ಲೇಸು. ಲೇಸು. ಅದನ್ನ ಕಾಯುವ ತಾಳಿ ಕಟ್ಟಿದ ಗಂಡ ಜೀವಂತ ಇಲ್ಲೇ ಇದ್ದೆ. ಅಲ್ಲಿ ಹೋಗ್ಕೊಂಡು ಸ್ವಾಮಿ ಹೇಳ್ತಲ್ಲ, ತಲೆಯಲ್ಲಿ ಇಟ್ಕೊಂಡಿದ್ದೆ. ನೀವು ಮನೆ ಸ್ವಾಮಿ. ಹಾ, ಅವ ಊರು ತುಂಬಾ ಸ್ವಾಮಿ. ಹಾಗಲ್ವಾ? ಲೋಕಸ್ವಾಮಿ. ಇವು ಲೋಕ ಸ್ವಾಮಿ. ಹಾಗಲ್ಲ, ನೀವು ನನಗೆ ಮಾತ್ರ ನಾತ. ಅವ ಊರು ತುಂಬಾ ನಾತ. ಹೋದಲ ಪೂರ್ತಿ ನಾತ ನಾತ ಅಲ್ವಾ? ಲೋಕನಾಥ. ಲೋಕನಾಥ ಪ್ರಭು. ಸ್ವಾಮಿಗೆ ನನ್ನ ಭಿನ್ನ ಕರುಣ ಸ್ವಾಮಿಗೆ ನನಗೆ ಈ ವಿಷಯ ಹೇಗೆ ಹೇಳುದು ತಿಳಿ ಅರ್ಥ ಆಗುದು. ಏನಾಯ್ತು? ಇದು ಅವಳು ನನ್ನ ಹೆಂಡತಿ. ತೊಂದ್ರೆ ಇಲ್ಲ, ನಿಂಗೆ ತೊಂದರೆ ಇಲ್ಲ, ಅದಕ್ಕೆ ನಾ ಹೇಳ್ಕೊಂಡೆ. ಅಲ್ಲ, ಏನನ್ನು ಹೇಳಬೇಕು ಎನ್ನುವಂತ ತವಕ ಅವಳಿಗೆ ಪಾಪ. ಹೇಳುವುದು ಬಾಯಲ್ಲಿ, ಕೇಳುವುದು ಕಿವಿಯಲ್ಲಿ, ನಡುವೆ ಅಂತರವಿರಲಿ. ಅವಸರವೇ ಅಪಘಾತಕ್ಕೆ ಕಾರಣ. ಮುಂದೆ ಬಹಳ ಹೊಂಡ ಉಂಟು, ಜಾಗ್ರತೆ. ಎಂತಾಯ್ತು? ಯಾರು ಹೋದ್ರ ಮತ್ತೆ? ಮಾರಾಯ್ತೆ, ನೀ ಈಗ ಬಂದು ಹೇಳುತ್ತಾ? ನೀ ಮತ್ತೆ ಹೇಳ್ಬಾರ್ದಿತ್ತ? ಅಲ್ಲಿ ಹೋಗುವ, ಮಳೆ ಬರ್ತಾ ಉಂಟು, ಎಲ್ಲ ಸುಡುವುದೇ. ಎಂತ ಸುಡುವುದು? ಓ ಅಮ್ಮ, ಅಯ್ಯೋ ಅದಲ್ಲ, ನಿಮ್ಗೆ ಏನು ಗೊತ್ತಾಗುದಿಲ್ಲ, ಆಚೆ ಇರಿ ನೀವು. ಏನಾಯ್ತು ಅಮ್ಮನಿಗೆ? ಅಯ್ಯೋ ಅಮ್ಮ ಅಂತ ಹೇಳಿದ್ರೆ ಯಾರು? ಅಲ್ಲಪ್ಪ, ನಮ್ಮ ಸತ್ಯಭಾಮ ದೇವಿ. ಹೌದು. ಅವರಿಗೆ ತಾಪ ತಾಪ ತಾಪ
ಎಂತ ತಾಪ ಹೆಚ್ಚಾಗಿದೆ. ಎಂತ ಇಂತ ಮಳೆಯನ್ನು ತಾಪುವ ಹೌದಪ್ಪ. ಹಾಗೆ ಅದು. ಮಳೆ ಅಂದ್ರೆ ಹಾಗಲ್ವ, ತಲೆ ಬಿಸಿ ತಾಪ ಅಂತ. ಅದಕ್ಕೆ ಪರಿಹಾರ ಅಂತಲ್ವಾ? ಏನು? ನಾನು ಪರಿಹಾರ ಹೇಳ್ತೇನೆ. ಹ. ಅವ್ರಿಗೆ ಬಹಳ ತಾಪ ಇದ್ರೆ ಹ. ಹೇಗೂ ಎಲ್ಲ ಕಡೆಗೆ ನೀರು ತುಂಬಿಕೊಂಡು ಉಂಟಾ, ಹೌದು. ಅವ್ರನ್ನ ತಗೊಂಡೋಗಿ ಒಂದು ಹೊಳೆಯಲ್ಲಿ ಹ. ಮುಳುಗ್ಸಿಡು. ಹ. ಅವಳು ಹೇಳ್ಬಾರ್ದು. ಹ. ಒಂದ್ ದೊಡ್ಡ ಕಲ್ಲು ತಲೆ ಮೇಲೆ ಹೇರಿ ಇಡು. ಹ. ಸ್ವಲ್ಪ ಹೊತ್ತು ಬಿಟ್ಟು ಕಲ್ತಾಗೆ ಹ. ಅವರ ಮೇಲೆ ಎದ್ದು ಬರ್ತಾರೆ. ಹೌದಾ? ತಣ್ಣಗಾಗ್ತದೆ, ಏನ್ ಸಮಸ್ಯೆ ಇಲ್ಲ. ಮತ್ತೆ ಬಿಸಿ ಆಗುದೇ ಇಲ್ಲ ಆಮೇಲೆ. ಮತ್ ತಾಪ ಅಂದ್ರೆ ಅಯ್ಯೋ ಹ. ಅದಲ್ಲ. ಹ. ಸತ್ಯಭಾಮ ದೇವಿಯವರ ಕಣ್ಣು ಕೆಂಪಾಗಿದೆ. ಹೌದಾ? ಕೆಂಪು. ಇದು ಕೋಳಿ ಕಣ್ಣು. ಹುಳಿ ಕಣ್ಣು, ಅದು ಕೆಂಗಣ್ಣು ಹೇಳ್ತಾರೆ ಅದಕ್ಕೆ. ಹೂಗಣ್ಣು. ಅವನ ಜೊತೆ ಕೇಳ್ರು ಅದುವೇ ಅದು. ಹ. ಒಬ್ರು ಕಣ್ಣು ಒಬ್ರು ನೋಡಿದ್ರೆ ಕಾಯಿಲೆ ಇದ್ದವರು ಇವ್ರಿಗೆ ಬಂತಂತೆ ಲೆಕ್ಕ. ಯಾಕಡೆ ನೋಡಿ ಬರತ್ತೆ ನಗಲಿ ಬೇಡ. ಅದಕ್ಕೆ ಪರಿಹಾರ ಉಂಟು. ಏನು ಎಂತದು? ಕೊತ್ತಂಬರಿ ಜೀರಿಗೆ ಹ. ಕುಟ್ಟುವುದು, ಹ. ಒಂದ್ ಬಟ್ಟೆಯಲ್ಲಿ ಕಟ್ಟುವುದು, ನೀರ್ಲ ಹತ್ತಿ ಕಂಡು ಬಿಟ್ರೆ, ನೀರ ಕತ್ತಿ ಕಂಡು ಬಿಟ್ರೆ ಕಡಿಮೆ ಆಗ್ತದೆ. ಹುಳಿ ಕಣ್ಣಿಗೆ ಕೋಳಿ ಕಣ್ಣಿಗೆ. ಅಲ್ವೋ, ಸಿಟ್ಟಿನಿಂದ ಕೆಂಪಾಗಿದೆ. ಅಷ್ಟೇ ಅಲ್ಲ, ಮತ್ತೆ ಅವರಿಗೆ ಯಾರಲ್ಲಿಯೂ ಮಾತಾಡುವುದಿಲ್ಲ. ಅವನು ವ್ರತ ಗಂಡನ ಶ್ರೇಯಸ್ಸಿಗಾಗಿ ಯಾವ್ದೊಂದು ವ್ರತ ಮಾಡ್ತಾ ಇದ್ದಾರೆ. ಅವನು ವ್ರತ ಇರ್ಲಿ ಇರ್ಲಿ. ಅಯ್ಯೋ ಅದಲ್ಲ. 48 ದಿವಸ. ಅಯ್ಯೋ ಅದಲ್ಲ, ಮತ್ತೆ ಅವ್ರು ಊಟವೇ ಮಾಡುದಿಲ್ಲ. ಉಪವಾಸ ವ್ರತ. ಉಪವಾಸ ವ್ರತ. ಅಯ್ಯೋ ಅದು ಅಲ್ಲ, ಮತ್ತೆ ಅವ್ರ ಮೈ ಮೇಲೆ ಬಟ್ಟೆ ಸೀರೆ ಇಲ್ಲ. ಎಲ್ಲ ಕೊಟ್ಕೊಡ್ರೆ ಯಾಕೆ? ಏನು ಮಾತಾಡ್ತಿದ್ದೆ ನೀನು? ಹಾ. ಅವ್ರು ಯಾರು? ಯಾರು? ಸತ್ಯಭಾಮ ದೇವಿಯವರು ಹೌದಾ? ಹೌದು. ಕೃಷ್ಣನ ಹೆಂಡತಿ ಹೌದಾ? ಹಾ. ಅವ್ರು ಏನ್ ಕಡಿಮೆ ಉಂಟು? ಹಾ. ಸೀರೆ ಉಂಟಿದ್ರೆ ಹೇಳ್ತಿದ್ಯಲ್ಲ. ಹೌದು. ನಿನ್ನ ಮಾತು ಯಾವ ಕಾರಣಕ್ಕೂ ನಾನು ನಂಬುವುದಿಲ್ಲ. ಮತ್ತೆ ನಾವು ಹೋಗಿ ನೋಡ್ಕೊ ಬರ್ತೇವೆ. ಅವಳು ಹೇಳಿದ್ದು ಯಾರು ಸುದ್ದಿಯ? ನಿನ್ನೆ ಅನ್ಸುತ್ತೆ. ನನ್ನ ಹೇಳ್ತಿ ಅಲ್ವಾ? ಹೌದಾ? ಆ ರೀತಿಯಾಗಿ ಆಗಿದ್ದಿದ್ರು ಹಾ. ನಾನು ಹೋಗಿ ನೋಡ್ಬೇಕು ಬಿಟ್ಟು ನೀನಲ್ಲ. ಹಾಗಲ್ಲ ಮರಯ್ಯ, ಇವಳು ಸುಳ್ಳು ಹೇಳತ್ತು ಅಂತ ಹೇಳುತ್ತ. ಅವಳು ಹೇಳಿದ್ದೆ ಅಂತದ, ಹಾ. ಬಟ್ಟೆ ಸೀರೆ ಇಲ್ಲ ಅಂದ್ರೆ ಬೇರೆ ಉಂಟು ಅಂತ. ಹೊಟ್ಟೆ ಸೀರೆ ಇರಬೇಕಾಗಿದ್ರೆ ಮಲಿನ ವಸನ ಹುಟ್ಟಿದ್ದಾರೆ. ಆಮೇಲೆ ಅಷ್ಟೇ ಅಲ್ಲ, ಹಾ. ಕೂದಲೆಲ್ಲ ಕೆದರಿಕೊಂಡಿದ್ದಾರೆ. ಎಂತದ? ಇದು ಮಾನಸಿಕ. ಹೌದಾ? ಹುಚ್ಚು ಜೋರಾಗಿದೆ ಅಂತ ಲೆಕ್ಕ. ಮನ್ಸು ನನ್ನ ಹೇಳ್ತೀಗ ನಿನ್ನ ಹೆಂಡತಿ ಮಾನಸಿಕ ಆದ್ರೆ ನಿನಗೆ ಮಾನಸಿಕ, ಆಗುವುದೇ. ನಿನಗೆ ಮಾನಸಿಕ ಆದ್ರೆ ನನಗೆ ಮಾನಸಿಕ, ಹಾ. ನನಗಾದ್ರೆ ಇವಳಿ ಮಾನಸಿಕ, ನನಗಾದ್ರೆ ಇವಳಿಗೆ ಆಯ್ತಾ ಇಡೀ ಊರಿನವರಿಗೆಲ್ಲ ಮಾನಸಿಕವೇ. Right. ಎಲ್ರಿಗೂ ಹೇಳತ್ ಹೋಗ್ತಲ್ಲ. ಮಾನಸಿಕ ಅಂದ್ರೆ ಹಾಗಲ್ಲ. ಮತ್ತೆ ನೋಡು, ಅವಳು ಹೇಳಿರುವಂತಹ ಲಕ್ಷಣಗಳು. ಹಾ. ಕೂದಲನ್ನು ಕೆದರಿಕೊಂಡಿದ್ದಾಳೆ, ಹಾ. ಕಣ್ಣು ಕೆಂಪಾಗಿದೆ, ಹಾ. ಮಲಿನ ವಸನವನ್ನು ಹುಟ್ಟಿದ್ದಾಳೆ, ಹೌದು. ಹೌದೌದು, ಅನ್ನಹಾರಗಳನ್ನು ತ್ಯಜಿಸಿದ್ದಾಳೆ ಹಾ. ಅಂತಾದ್ರೆ ಹಾ. ಇದಕ್ಕೆ ಕಾರಣ ಯಾವುದೋ ಒಂದು ಕೋಪ. ಕೋಪ. ತಾಪ ಅಲ್ಲ, ಕೋಪ. 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 ಹಾ. ಅವರಿಗೆ ಶವಗಾರದಲ್ಲಿದ್ದಾರೆ. ಶವಾಗಾರ ಶವಾಗಾರ ಅಲ್ವೇ? ಕೋಪಾಗಾರ. ಅದು ಅದು ಹಾ. ಅಲ್ಲಿ ಇದ್ದಾರೆ. ಹಾ. ಅವ್ರು ಸಾಯ್ತಾರಂತೆ. ಸಾಯ್ತಾಳೆ. ಈಗ ಸಾಯೋರು ಯಾರು ಹೇಳಿ ಸಾಯೋದಿಲ್ಲ, ಹಾ. ಅದೆಲ್ಲ ಸುಳ್ಳೇ ಅದ. ಇಲ್ಲ, ಅದಕ್ಕೆ ಸಾಯ್ತಾರಂತೆ. ಅದಕ್ಕಾಗಿ ನಿಮ್ಗೆ ಹೆಂಡತಿ ಬೇಡವಾ? ನಂಗೆ ಬೇಕಪ್ಪ. ನೀವು ಬೇಡವಾ ನಿಮ್ಗೆ ಹೆಂಡತಿ? ಅಣ್ಣ, ನೀ ಯಾರ ಹತ್ರ ಬೇಕು ಹೇಳೋದು, ಅವಳು ಯಾರ ಹತ್ರ ಬೇಡ ಹೇಳೋದು, ನಂಗೆ ಯಾಕೆ ಅನುಮಾನ ಬರ್ತಾ ಉಂಟು. ಅವಳು ಕೇಳುದು ನೋಡ್ರೆ ನಾನು ನಿಮಗೆ ಬೇಡುವಾ, ನಿಮ್ಗೆ ಬೇಡುವಾ. ಹಾಗಲ್ಲ, ಅಂದ್ರೆ ನನ್ನ ಹೆಂಡತಿಯ ಅಂದ್ರೆ ಸಖಿಯ ಸಖಿಯಾಗಿ ಅಂದ್ರೆ ಅಷ್ಟು ಕಾಳಜಿ ಅವಳು. ಕಾಳಜಿ ಕಾಳಜಿ ಕಾಳಜಿ. ಹಾಗಾಗಿ ಹೆಂಡತಿ ಬೇಕಾದ್ರೆ ಬೇಗ ಬರ್ಬೇಕಂತೆ. ಖಂಡಿತ ಬೇಗ ಬರ್ತೇನೆ, ಕಾಯ್ತಾ ಇರ್ತೇನೆ, ಬನ್ನಿ. ಯಾರು ಕಾಯೋದು ನೀನು?